ಬೆನ್ನಲ್ಲೇ ಇಂಡಿಗೋ ತುರ್ತು ಭೂಸ್ಪರ್ಶ. ನಾಗ್ಪುರದಲ್ಲಿ ಇಂಡಿಗೋ ವಿಮಾನ ಎಮರ್ಜೆನ್ಸಿ ಲ್ಯಾಂಡ್ ಆಗಿದೆ. ಬಾಂಬ್ ಬೆದರಿಕೆ ಕರೆ ಹಿನ್ನೆಲೆ ಇಂಡಿಗೋ ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಏರ್ ಇಂಡಿಯಾ ಬೆನ್ನಲ್ಲೇ ಇಂಡಿಗೋ ವಿಮಾನವೂ ಕೂಡ ತುರ್ತು ಭೂಸ್ಪರ್ಶ ಆಗಿದೆ. ನಾಗ್ಪುರದಲ್ಲಾಗಿರೋದು ಇದು. ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದೆ ವಿಮಾನ. ಬಾಂಬ್ ಬೆದರಿಕೆಯ ಕರೆ ಬಂದ ಹಿನ್ನೆಲೆ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದ್ದಾರೆ ಪೈಲಟ್. ನಾಗ್ಪುರದಲ್ಲಿ ಇಂಡಿಗೋ ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಟೇಕ್ ಆಫ್ ಆಗಿ 20 ನಿಮಿಷದ ನಂತರ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಏರ್ ಇಂಡಿಯಾ ಬೆನ್ನಲ್ಲೇ ಇಂಡಿಗೋ ವಿಮಾನದಲ್ಲಾಗಿರೋದಿದು. ಟೇಕ್ ಆಫ್ ಆಗಿದೆ ಇಂಡಿಗೋ ವಿಮಾನ, 20 ನಿಮಿಷ ಆಗಿದೆ. ಆಗ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದ್ದಾರೆ. ಒಂದು ವಿಮಾನ ದುರಂತದ ನಂತರ, ಅತಿ ದೊಡ್ಡ ದುರಂತದ ನಂತರ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ಲಾಗ್ತಾ ಇದೆ. ಇಂಥದ್ದೇ ಬಹಳಷ್ಟು ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾ ಇದೆ. ಈಗ ತಾನೇ ನೋಡ್ತಾ ಇದ್ವಿ ಏರ್ ಇಂಡಿಯಾ 2 ವಿಮಾನದಲ್ಲಿನ ತಾಂತ್ರಿಕ ದೋಷ, ವಿಮಾನ ರದ್ದಾಗಿದೆ ಹಾರಾಟ ಅಂತ. ಈಗ ನೋಡಿದ್ರೆ ಕೊಚ್ಚಿ ದೆಹಲಿ ಮಾರ್ಗದ ಇಂಡಿಗೋ ವಿಮಾನ, ಇದರಲ್ಲಿ ತಾಂತ್ರಿಕ ದೋಷ ಅಂತಲ್ಲ, ಬಾಂಬ್ ಬೆದರಿಕೆ ಕರೆ ಬಂದಿದೆ. ಟೇಕ್ ಆಫ್ ಆಗಿದೆ ವಿಮಾನ, 20 ನಿಮಿಷದ ನಂತರ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಶಶಿಶೇಖರ್ ಇದ್ದಾರೆ ಸಂಪರ್ಕದಲ್ಲಿ. ಶಶಿಶೇಖರ್, ಏರ್ ಇಂಡಿಯಾ ವಿಮಾನದ ಕತೆ ಇದಾದ್ರೆ ಇಂಡಿಗೋ ವಿಮಾನ ತಾಂತ್ರಿಕ ದೋಷ ಅಂತಲ್ಲ, ಬಾಂಬ್ ಬೆದರಿಕೆ ಕರೆ ಬಂದಿದ್ಯಂತೆ. ಇಂಥ ಇನ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆಯಾ? ಹಾಗಾದ್ರೆ ಮೊದಲೇ ಜನ ಹೆದರಿದ್ದಾರೆ, ಮತ್ತೊಂದಷ್ಟು ಹೆದರಿಸುವಂತಹ ಕೆಲಸನ ಅಥವಾ ಥ್ರೆಟ್ ಇದೆಯಾ? ಮಸ್ಕತ್ನಿಂದ ಕೊಚ್ಚಿಗೆ ಬಂದು ಕೊಚ್ಚಿಯ ನಂತರ ದೆಹಲಿಗೆ ಹೊರಟಿದ್ದಂತಹ ವಿಮಾನ ನಾಗ್ಪುರ ಏರ್ಪೋರ್ಟ್ ನಲ್ಲಿ ತುರ್ತು ಭೂಸ್ಪರ್ಶ ಆಗಿದೆ. ಬಾಂಬ್ ಬೆದರಿಕೆ ಕರೆಯ ಹಿನ್ನೆಲೆಯಲ್ಲಿ ತುರ್ತು ಭೂಸ್ಪರ್ಶವನ್ನ ಮಾಡಲಾಗಿದೆ. ಬಾಂಬ್ ಬೆದರಿಕೆ ಕರೆ ಎಲ್ಲಿಂದ ಬಂತು, ಏನು ಅನ್ನೋದನ್ನ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ವಿಮಾನ ದುರಂತ ಅಹಮದಾಬಾದ್ ನಲ್ಲಿ ನಡೆದ ನಂತರ ಯಾವುದೇ ಒಂದು ಬೆದರಿಕೆಯನ್ನ, ಯಾವುದೇ ಒಂದು ತಾಂತ್ರಿಕ ಸಮಸ್ಯೆಯನ್ನ ತುಂಬಾ ಗಂಭೀರವಾಗಿ ಪರಿಗಣನೆ ಮಾಡಲಾಗ್ತಾ ಇದೆ. ಹಾಗಾಗಿ ನಾಗ್ಪುರದ ಏರ್ಪೋರ್ಟ್ ನಲ್ಲಿ ಇಂಡಿಗೋ ವಿಮಾನವಾದ ತುರ್ತು ಭೂಸ್ಪರ್ಶ ಆಗಿದೆ. ಇದಾದ ನಂತರ ಅಧಿಕಾರಿಗಳು ವಿಮಾನದಲ್ಲಿ ಬಾಂಬ್ ಬೆದರಿಕೆಯ ನಂತರ ಇಡೀ ವಿಮಾನವನ್ನ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಬಾಂಬ್ ಬೆದರಿಕೆ ಕರೆಗಳು ವಿಮಾನದಲ್ಲಿ ಬಂದಾಗ ವಿಮಾನ ಪ್ರಯಾಣವನ್ನ ನಿಲ್ಲಿಸಿ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಈ ವಿಮಾನ ಮಿಡ್ ಏರ್ ಅಲ್ಲಿತ್ತು. ಆಲ್ರೆಡಿ ಹಾರಾಟ ಮಾಡ್ತಿದ್ದಂತಹ ವಿಮಾನದಲ್ಲಿ ಬಾಂಬ್ ಬಿಡಲಾಗಿದೆ ಅನ್ನುವಂತಹ ಬೆದರಿಕೆ ಕರೆ ಬಂದ ಹಿನ್ನೆಲೆಯಲ್ಲಿ ಕೊಚ್ಚಿಯಿಂದ ದೆಹಲಿಗೆ ಹೊರಟಿದ್ದಂತಹ ವಿಮಾನವನ್ನ ನಾಗಪುರ ಏರ್ಪೋರ್ಟ್ ನಲ್ಲಿ ಡೈವರ್ಟ್ ಮಾಡಿ ಅಲ್ಲಿ ಲ್ಯಾಂಡ್ ಮಾಡಿಸಿ ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಒಂದು ವೇಳೆ ಇದು ಹುಸಿ ಬಾಂಬ್ ಕರೆ ಆಗಿದ್ದಲ್ಲಿ ಅಲ್ಲಿ ಪರಿಶೀಲನೆಯ ನಂತರ ನಾಗ್ಪುರದಿಂದ ಮತ್ತೆ ದೆಹಲಿಗೆ ಹೊರಡುವಂತಹ ಸಾಧ್ಯತೆ ಇದೆ. ಇದು ಏರ್ ಇಂಡಿಯಾದ ವಿಷಯ. ಆದ್ರೆ ಏರ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಡ್ರೀಮ್ ಲೈನರ್ 787 ಮಾದರಿಯ 2 ವಿಮಾನಗಳಲ್ಲಿ ಇವತ್ತು ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. ಒಂದು ಅಹಮದಾಬಾದ್ ನಲ್ಲಿ, ಮತ್ತೊಂದು ಕೋಲ್ಕತ್ತಾದಲ್ಲಿ. ಅಹಮದಾಬಾದ್ನಿಂದ ದೆಹಲಿಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆಯಾಗಿದೆ. 200 ಪ್ರಯಾಣಿಕರು ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣಿಸುತ್ತಿದ್ರು. ಆ ವಿಮಾನವನ್ನ ಕೊನೆಯ ಸಂದರ್ಭದಲ್ಲಿ ಹಾರಾಟವನ್ನ ರದ್ದು ಮಾಡಲಾಗಿದೆ. ಮತ್ತೊಂದು ವಿಮಾನ ಕೋಲ್ಕತ್ತಾ ಏರ್ಪೋರ್ಟ್ ನಿಂದ ಮುಂಬೈ ಮಾರ್ಗವಾಗಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗ್ಬೇಕಿತ್ತು. ಆ ವಿಮಾನದಲ್ಲೂ ಕೂಡ ಎಂಜಿನ್ ನಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. ಆ ವಿಮಾನದ ಹಾರಾಟವನ್ನು ಕೂಡ ಕೊನೆ ಕ್ಷಣದಲ್ಲಿ ರದ್ದು ಮಾಡಿ ಅದರಲ್ಲಿದ್ದಂತಹ ಪ್ರಯಾಣಿಕರನ್ನ ಇಳಿಸಿ ತಾಂತ್ರಿಕ ಸಮಸ್ಯೆಯನ್ನ ಪರಿಶೀಲನೆ ಮಾಡಲಾಗಿದೆ. ಜೊತೆಗೆ ಆ ಪ್ರಯಾಣಿಕರಿಗೆ ಬದಲಿ ವಿಮಾನವನ್ನ ವ್ಯವಸ್ಥೆ ಮಾಡಿಕೊಡ್ಲಾಗಿದೆ. ಅಹಮದಾಬಾದ್ ನಲ್ಲಿ ದುರಂತ ನಡೆದ ನಂತರ ನಾಗರಿಕ ವಿಮಾನಯಾನ ಸಚಿವಾಲಯ ಎಲ್ಲಾ ವಿಮಾನಯಾನ ಸಂಸ್ಥೆಗಳಿಗೆ ಎಚ್ಚರಿಕೆಯನ್ನ ನೀಡಿದೆ. ತಾಂತ್ರಿಕ ಸಮಸ್ಯೆಗಳಿದ್ದಲ್ಲಿ ಅಥವಾ ಬಾಂಬ್ ಬೆದರಿಕೆ ಕರೆಗಳು ಬಂದಂತಹ ಸಂದರ್ಭದಲ್ಲಿ ಅದು ರೂಲ್ಡ್ ಔಟ್ ಆಗುವವರೆಗೆ ವಿಮಾನ ಪ್ರಯಾಣವನ್ನ ಮಾಡಬಾರದು ಅಂತ ಆ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಥ್ಯಾಂಕ್ ಯು ಶಶಿಶೇಖರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.